ನಮಸ್ಕಾರ, ನ್ಯೂಸ್ ಆಫ್ ಹಿಂದೂಸ್ತಾನ್ಗೆ ಸ್ವಾಗತ. ನಾನು ತಾನಮ್ಮ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಚನ್ನಬಸವ ನಗರದ ಕನಕಾಚಲ ದೇವಸ್ಥಾನದ ಆವರಣದಲ್ಲಿ ಸಿಪಿಐ ಕುರುಶಾಂತಗೌಡ ದಾಶಾಡ್ರವರ ನೇತೃತ್ವದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರ ಕುಂದುಕೊರತೆ ಸಭೆ ನಡೆಸಲಾಯಿತು. ಸಭೆಯನ್ನ ಉದ್ದೇಶಿಸಿ ವಿವಿಧ ದಲಿತ ಪರ ಮುಖಂಡರು ವಿವಿಧ ಕುಂದುಕೊರತೆಗಳನ್ನ ತಿಳಿಸಿದ್ರು. ಸಭೆಯನ್ನ ಉದ್ದೇಶಿಸಿ ಸಿಪಿಐ ಕುರುಶಾಂತಗೌಡ ದಾಶಾಡ್ರವರು ಮಾತನಾಡುತ್ತಾ, ನಾವು ನಿಮ್ಮ ಹಲವಾರು ಕುಂದುಕೊರತೆಗಳನ್ನ ನಿವಾರಿಸುತ್ತೇವೆ ಮತ್ತು ನಿಮ್ಮ ಮನೆಗಳಿಗೆ ಸಿಸಿಟಿವಿ ಅಳವಡಿಸಬೇಕೆಂದು ತಿಳಿಸಿದ್ರು. ಇದೇ ಸಮಯದಲ್ಲಿ ಮಾಂತೇಶ್ ಸಾಸ್ಬಾಳ್, ಅರವಿಂದ್ ಸಾಲೋಡ್ಗಿ, ಬಸಗುಂಡಪ್ಪ ಧಾದಿಮನಿ, ಪರಶುರಾಮ್ ದಿಂಡವಾರ್, ಅಶೋಕ್ ಚಲವಾದಿ, ಕೃಷ್ಣಪ್ಪ ದೇವರಮನಿ ಮತ್ತು ಸಮಾಜದ ಎಲ್ಲ ಹಿರಿಯರು, ಮುಖಂಡರು, ಯುವಕರು ಉಪಸ್ಥಿತರಿದ್ದರು. ಉದ್ದೇಶ ಇಷ್ಟೇ, ನಮ್ಮ ಇಲ್ಲಿ ಇರ್ತಕ್ಕಂಥ ಎಲ್ಲ ಯುವಕರು ಪೊಲೀಸರ ಜೊತೆ ಒಂದು ಸೌಹಾರ್ದತೆಯಾಗಿರಲಿ, ನಾವು ಅವರು ನಮ್ಗೆ ಅವ್ರು ಬರೋದ್ರಿಂದ ಮತ್ತು ನಮ್ಮ ಜನ ಇರುವುದರಿಂದ ಒಂದು ಅನ್ಯೋನ್ಯತೆ ಭಾವನೆ ಬೆಳೆದು ಏನಿದ್ರು ಮುಕ್ತವಾಗಿ ಹೇಳ್ಕೊಳ್ಳಿ ಅನ್ನತಕ್ಕಂಥ ಉದ್ದೇಶದೊಂದಿಗೆ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಅಂದರೆ ನಾವು ಕೆಲವೊಂದು ಮುಖಂಡರಷ್ಟೇ ಅಲ್ಲಿ ಬಂದು ಏನಾದರೂ ಹೇಳ್ಬೋದು, ಇರ್ತಕ್ಕಂಥ ವಿಷಯಗಳನ್ನ ಇನ್ನಷ್ಟು ನಡೀತಕ್ಕಂಥ ವಿಷಯಗಳನ್ನ ಇವತ್ತು ಅದನ್ನ ಅನುಭವಿಸಿರ್ತಾರೆ. ಅಂಥವೆಲ್ಲನೂ ಸಾಹಿತ್ಯ ನಡೆಯುತ್ತಂದ್ರೆ ಈ ಏರಿಯಾದಲ್ಲಿ ಏನಾಗ್ತಿರ್ತಾವೆ ಅಂತ ರಹಿತ ಘಟನೆಯನ್ನ ತೆಗೆದಕ್ಕೆ ಒಂದು ಸಾಧ್ಯತೆ ಅನ್ನೋ ಉದ್ದೇಶದಲ್ಲಿ ಇಟ್ಕೊಂಡು ಇವತ್ತು ಇಲ್ಲಿ ಒಂದು ಮೀಟಿಂಗ್ನ ಆಯೋಜನೆ ಮಾಡ್ತಾರೆ. ಯಾವುದೇ ಒಂದು ಪ್ರಯತ್ನದಲ್ಲೇ ಕೆಲವೊಂದು ವಿಷಯಗಳನ್ನ ಮುಕ್ತವಾಗಿ ಹೇಳಿ ಪದೇ ಒಬ್ಬರೇ ಹೇಳ್ತೀವಿ. ಬಹುಶಃ ಯಾರೋ ಒಬ್ಬರು ಆ ವಿಷಯ ಅಲ್ಲಿ ಸ್ಟೇಷನ್ದಾಗನೇ ಚರ್ಚೆ ಆಗ್ತಿತ್ತು. ಇಲ್ಲಿ ಗಾಂಧಿ ಹಾಕವು ಏನೋ ಕಾಂಗ್ರೆಸ್ ಇರ್ತಾರ ಮತ್ತು ಯಾರೊಬ್ಬರು ಬಾಟ್ಲು ಹೋಗಿರ್ತಾರ, ನಮ್ಮ ಮಕ್ಕಳು ಏನಾರ ಅಕಸ್ಮಾತ್ ಸಣ್ಣ ಮಕ್ಕಳು ಏನಾರ ಇಲ್ಲಿ ಅಡ್ಡಾಡಕ್ಕೆ ಬಂದ್ರೆ ಆ ಬಾಟ್ಲು ಬಂದು ಏನಾರ ಅನಾಹುತ ಆಗಿದ್ದಾವೆ ಅಂತಕ್ಕಂಥ ವಿಷಯ ಇಟ್ಕೊಂಡು ಅಲ್ಲಿ ಚರ್ಚೆ ಆಗ್ತಿತ್ತು. ಅದಕ್ಕೆ ಇಲ್ಲೇ ಬಂದು ಅಂತ ಹೇಳೋದಕ್ಕಂದ್ರೆ ಅದಕ್ಕೆ ಎಚ್ಚರ ತಗೋಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಸಾಹಿತ್ಯ. ಹೀಗಾಗಿ ಇವತ್ತು ಈ ಬಗ್ಗೆ ನಾವು ಸಾಹೇಬರು ಬಹಳ ಗಾಡಿಗೆ ಡಾಕ್ಯುಮೆಂಟ್ಸ್ ಇದ್ದಿಲ್ಲ, ಅದು ಬೇರೆ ಹೆಸರಲ್ಲಿ ಇತ್ತು. ಎಷ್ಟು ತೊಂದರೆ ಆಯ್ತು, ಎಲ್ಲರಿಗೆ ಎಷ್ಟು ತೊಂದರೆ ಇತ್ತು, ಏನಾರ ಅನುಕೂಲ ಆಯ್ತಾ? ಈ ಉದ್ದೇಶ ನಮ್ಮ ಲೈಫ್ ಅಲ್ಲಿ ಅಥವಾ ನಮ್ಮ ಇದರಲ್ಲಿ ಪೊಲೀಸ್ ಎಮರ್ಜೆನ್ಸಿ ಸರ್ವಿಸ್ ಯಾವಾಗ ಏನಾಗಿದೆ, ಯಾವಾಗ ಅಂತ ನೀವು ಏನೇ ಆಯ್ತು ಅಂದ್ರೆ ತಕ್ಷಣ ನೀವು ಬಂದ ಪೊಲೀಸ್ ತಕ್ಷಣ ಬಂದಾಗ ನಮ್ಮ ಸಮಸ್ಯೆಗಳು ಸರ್ ಮರ್ತೋದೆ ಸರ್, ನಂಬರ್ ಸಿಗ್ಲಿಲ್ಲ, ನಿಮ್ದು ಅದು ಸಿಗ್ಲಿಲ್ಲ ಅಂತ ಇರ್ತದೆ. ಕೆಲವೊಂದ್ಸಲ ಯಾರು ನಿರ್ದಿಸ್ತಾರೆ ಅವ್ರದ್ದು ಅದೆಲ್ಲ ಬ್ಯೂಸಿ ಇರ್ತೈತಿ, ಸ್ವಿಚ್ ಆಫ್ ಆಗಿರ್ತಾರೆ ರಾತ್ರಿ ಎಲ್ಲ. ಆದ್ರೆ ನಿಮ್ಮಲ್ಲಿ ಬರೋ ಉದ್ದೇಶ ಏನಂತಂದ್ರೆ ಯಾವುದೇ ಘಟನೆಗಳು ಏನಾಗ್ತಾವ ಅಂತ ಹೇಳ್ಬಾರ್ದ, ನಾವು ಅದಕ್ಕೆ ರೆಡಿ ಇರಬೇಕು, ನಾವು ಅದಕ್ಕೆ ಕಾನೂನನ್ನ ಪಾಲಿಸಬೇಕು, ಸನ್ನದ್ಧರಾಗಿರ್ಬೇಕು. ಆ ಗಾಡಿಯಲ್ಲಿ ಒಂದೇ ಒಂದು ಇನ್ಸೂರೆನ್ಸ್ ಇತ್ತಂತಂದ್ರೆ ಗಾಡಿಗೆ ಇರ್ತಂದ್ರೆ ಲಾಟ್ ಆಫ್ ಹೆಲ್ಪ್ ಆಗ್ತದೆ ನಮ್ಗೆ. ಆ ಲೈಫ್ ಅಲ್ಲಿ ಏನಾಗುತ್ತೆ ಬೇರೆಯವ್ರು ಕಡ್ಲಿಕ್ಕೆ ಆಗಲ್ಲ, ಅದ್ರ ಮುಂದೆ ಬರೋ ಫ್ಯಾಮಿಲಿಗೆ ಏನಾಗುತ್ತೆ ಲಾಟ್ ಆಫ್ ಹೆಲ್ಪ್ ಆಗುತ್ತೆ. ಅದಕ್ಕೆ ಎಷ್ಟು ಇರ್ತದೆ? 15 ರೂಪಾಯಿ ಖರ್ಚಾಗುತ್ತೆ, ಜಸ್ಟ್ 15 ರೂಪಾಯಿ. ನಾವು 15 ರೂಪಾಯಿ ನಾನು ಥಿಂಕ್ ಮಾಡಿದ್ರೆ ಈಗ ಕುಡಿದ್ ಬಿಡ್ತೇವೆ ನಾವು ಲೆಕ್ಕ ಹಾಕೋಣ. ಒಂದು 19 ನೀವೇ ಲೆಕ್ಕ ಹಾಕೋಣ ಹೇಳ್ತೇನೆ. ಒಂದು 19 ದಿವಸ ಯಾರು 90 ಒಂದು ಕ್ವಾರ್ಟರ್ ಕೊಡ್ತಾರೆ ಮಿನಿಮಮ್ ಅಂದ್ರೆ. ಅದಕ್ಕೆ ಎಷ್ಟು ರೇಟ್ ಇರ್ತದೆ? ಯಾವ್ದಾದ್ರು ಚೀಪೆಸ್ಟ್ ಕ್ವಾಲಿಟಿ ಅಂತಂದ್ರೆ 200-150 ರುಪೀಸ್ ಐತೆ. ಲೆಕ್ಕ ಹಾಕಿ ನಿಮ್ ತಿಂಗಳಿಗೆ ಎಷ್ಟಾಗುತ್ತೆ ನಿಮ್ ಬಜೆಟ್, ವರ್ಷಕ್ಕೆ ಎಷ್ಟಾಗುತ್ತೆ? ವರ್ಷಕ್ಕೆ ನಿಮ್ಮ ಮಕ್ಕಳ ಎಜುಕೇಶನ್ ಕಂಪ್ಲೀಟ್ ಆಗುತ್ತೆ, ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಕಂಪ್ಲೀಟ್ ಆಗುತ್ತೆ. ಸೊ ಇವುಗಳನ್ನ ನೀವೆಲ್ಲ ಥಿಂಕ್ ಮಾಡ್ಬೇಕು. ಇವನ್ನೆಲ್ಲಾನು ಥಿಂಕ್ ಮಾಡಿ ಅವ್ ಮಾಡ್ಬೇಕು. ಹೌದು, ಅದೆಲ್ಲ ಕಾನೂನು ಕ್ರಮ ತಗೋತೇವೆ, ಸೆಕೆಂಡ್ ನಾವೆಲ್ಲ ಮಾಡ್ತೇವೆ, ಅದನ್ನೆಲ್ಲ ಮಾಡ್ತೇವೆ. ಸೊ ನೀವು ಅದನ್ನ ನೀವು ಕಂಟ್ರೋಲ್ ಮಾಡ್ಬೇಕು. ಕಂಟ್ರೋಲ್ ಮಾಡಿ ಕೆಲಸಕ್ಕೆ ಮಿನಿಮಮ್ 10,000 ರೂಪಾಯಿ ಐತಿ ಫೈನ್. ಮಿನಿಮಮ್ 10,000 ಫೈನ್ ಐತಿ. ಸೊ ಈಗ ಒಂದು ಎರಡನೇದ್ದು, ಈಗ 7 ಗಂಟೆಗೆ ಇದನ್ನ ಮಾಡ್ತಾರೆ, ಅದು ಮಾಡ್ತಾರೆ ಬಾರ್ಗಳು ಅಂತಂದ್ರೆ ಪರ್ಟಿಕ್ಯುಲರ್ ಬೇಡ, ಒಂದು ವಿಡಿಯೋ ಮಾಡ್ಕೊಂಡು ಹಾಕೋದು ಸಾಕಿಲಿಕ್ಕಿಂತ ಒಂದು ಬಾರ್ ಅಂತಂದ್ರೆ ನಾವೇ ಹೋಗಿ ರೇಡ್ ಮಾಡಿ ಅವ್ರು ನಾವೇ ಲೈಸೆನ್ಸ್ ಕ್ಯಾನ್ಸಲ್ ಬಿಡ್ತೀವಿ. ಲೈಸೆನ್ಸ್ ಯಾಕಂತಂದ್ರೆ ವೇಗವಾಗಿ ನಾವು ಮಾಡ್ಲಿಕ್ಕೆ ಬರಲ್ಲ. ಆಮೇಲೆ ಪ್ರತಿ ದಿವಸ ನಾವು ಅದನ್ನ ಪ್ರತಿ ದಿವಸ ಎಲ್ಲ ತಿರುಗಾಡಕ್ ಆಗಲ್ಲ. ಯಾಕಂದ್ರೆ ನಮ್ಮ ಹಲವಾರು ಕೇಸ್ಗಳು ಇರ್ತವೆ, ಹಲವಾರು ಅಲ್ಲಿ ಅರ್ಜಿಗಳು ಕೊಟ್ಟಿರ್ತಾರೆ, ಹಲವಾರು ಇದು ಬಾಗೇವಾಡಿ ಒಂದೇ ಬರಲ್ಲ, 60 ಹಳ್ಳಿಗಳ ಬೇರೆ ಬೇರೆ ಬಂದಿರ್ತಾರೆ. ಹೂವಿನ ಸುಮಾರು 3 ಲಕ್ಷ ಜನಸಂಖ್ಯೆ ಇದಿರ್ತದೆ. ಸೊ ಅದಾಗ ನೀವು ಪರ್ಟಿಕ್ಯುಲರ್ ಯಾವುದೇ ಸಮಸ್ಯೆ ಇದ್ರ ಇಂತಿಂತ ಓಣಿಯಲ್ಲಿ, ಇಂತಿಂತ ವ್ಯಕ್ತಿ, ಇಂತಿಂತ ಸ್ಥಳದಲ್ಲಿ ಅಥವಾ ಇಂತಿಂತ ಬಾರು, ಇಂತಿಂತ ಏರಿಯಾದಲ್ಲಿ ಅಂತಂತಂದ್ರೆ ನಾವು ಒಂದು ಹೆಸರು ಬೇಡ, ಇದು ಬೇಡ, ನಾವು ಖಂಡಿತವಾಗಿ ಹಲವಾರುಗಳನ್ನ ಮಾಡ್ತೇವೆ. ನಿನ್ನೆ ನಾವು 5 ರೇಡ್ ಮಾಡಿದ್ದೇವೆ. ನಿನ್ನೆ ಒಂದೇ ದಿವಸದಲ್ಲಿ ನಾವು ಏನ್ ಮಾಡಿದ್ದೇವೆ? 5 ರೇಡ್ಗಳನ್ನ ಮಾಡಿದ್ದೇವೆ. ಸೊ ನಮ್ಮ ಕೆಲಸ ಪೊಲೀಸ್ ಕೆಲಸ. ಇನ್ನ ಯೂತ್ಗಳಲ್ಲಿ ಇರ್ತೈತಿ ಈ ಡ್ರಿಂಕ್ಸು, ಇದನ್ನ ನಾವು ನಮ್ಮ ಸೆಲ್ಫ್ ಕಂಟ್ರೋಲ್ ಮಾಡಬೇಕು. ನಾವು ಮಾಡಬೇಕು. ಈ ಬಾರ್ ಒಂದು ಹೋದವರೆಲ್ಲ ಕುಡಿಬೇಕಂತೇನಿಲ್ಲ. ಬಾರ್ ಒಂದು ಹೋದವರೆಲ್ಲ
ಕುಡಿಬೇಕಂತ ಏನಿಲ್ಲ. ಸೊ ಅದನ್ನು ಸಮಾಜದಲ್ಲಿ ಅದು ಒಂದು ಹೋಗುವಾಗ ಒಳ್ಳೇದು ಸಿಗುತ್ತೆ, ಕೆಟ್ಟದ್ದು ಸಿಗುತ್ತೆ. ನಮ್ಮ ಸೆಲ್ಫ್ ಕಂಟ್ರೋಲ್ ನಾವು ಇಟ್ಕೊಂಡು ನಮ್ದು ಯಾವ್ದು ಒಳ್ಳೇದದ ಅದನ್ನ ಆಯ್ಕೆ ಮಾಡ್ಕೋಬೇಕು. ಈಗ ನಾವು ಅಂತ ಹೇಳಿ ಬೇರೆ ದೊಡ್ಡ ಕೇಸ್ ಇದೆ ನಮಗೆ, ಅದನ್ನ ಬಿಟ್ಕೊಂಡು ಏನ್ ಮಾಡಿದ್ರೆ ಪತ್ತೆ ಮಾಡಬೇಕಾದ ಹೆಣ್ಮಗಳನ್ನ ಗೋಲ್ಡ್ ಅನ್ನ ಪತ್ತೆ ಮಾಡಿ ಕುಡಿಸಿದ್ವಿ ನಾವು. ಸೊ ಏನಂತೆ ಪೊಲೀಸ್ ಇಲಾಖೆ ಪ್ರಾಮಾಣಿಕ ಪ್ರಯತ್ನ, ಅದಕ್ಕೆ ನೀವು ಜೋಡಿಸಿದ್ರೆ ನೀವು ಕೈಗೆ 10 ಬಾತ್ ನಮ್ದು ಅದೇ ಐತಿ. ನಾವ್ ಏನೋ ಒಂದು ಮನೆ ಕಟ್ಬೇಕಾದ್ರೆ ಕನಿಷ್ಠ 20 ಲಕ್ಷ 25 ಲಕ್ಷ ಖರ್ಚು ಮಾಡ್ತೇವೆ. ಸಣ್ಣ ಮನೆ ಅಂತ 15-20 ಲಕ್ಷ ಖರ್ಚು ಮಾಡ್ತೇವೆ. ಒಂದ್ 5 ಸಾವಿರ ಕೋಟ್ CCTV ಹಾಕೋದಿಲ್ಲ. ಆದ್ರೆ ಟೈಲ್ಸ್ ಬಗ್ಗೆ ವಿಚಾರ ಮಾಡ್ತೇವೆ, ಡೋರ್ ಬಗ್ಗೆ ವಿಚಾರ ಮಾಡ್ತೇವೆ, ಬೇರೆದ್ರ ಬಗ್ಗೆ ವಿಚಾರ ಮಾಡ್ತೇವೆ. ಆದ್ರೆ ಇದು ನಮ್ ಕಣ್ಣಿಗೆ ಕಾಣೋದಿಲ್ಲ. ಮೊಬೈಲ್ ಬಂದಾತ ವಿಚಾರ ಮಾಡ್ತೇವೆ. ಆದ್ರೆ ಇದು ಯಾಕೆ ಕಾಣೋದಿಲ್ಲ ನನಗಂತೂ ಅರ್ಥ ಆಗೋದಿಲ್ಲ. 3-4 ಲಕ್ಷ ರೂಪಾಯಿ ಗಾಡಿ ತಗೋತೇವೆ, 15 ರೂಪಾಯಿ ಇನ್ಸೂರೆನ್ಸ್ ಕೊಡ್ತಿಲ್ಲ. ಇದು ಸಮಸ್ಯೆ. ಬೇರೆ ದೇಶದಲ್ಲಿ ಹಾಗಿಲ್ಲ, ಬೇರೆ ಇದಲ್ಲ. ನಮ್ಮ ಸೇಫ್ಟಿ ಬಂದಾಗ ಫಸ್ಟ್ ಸೇಫ್ಟಿ ವಿಚಾರ ರಾಜಿ ಆಗ್ಬಾರ್ದು. ಯಾವುದೇ ಒಬ್ಬ ಮನೆಯಿಂದ ಹೋಗೋಕ್ಕಿಂತ ಮೊದಲು ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು. ಹೆಲ್ಮೆಟ್ ಹಾಕೊಂಡು ಫಸ್ಟ್ ಇದು ಸೇಫ್ಟಿ. ನಾನು ಉಳಿದ್ರೆ ಮತ್ತೆ ನೆಕ್ಸ್ಟ್ ನಾನೇ ಇರ್ಲಿಕ್ಕೆ ನೆಕ್ಸ್ಟ್ ಇಲ್ಲ. ಈಗ ನಾವು ಮನೆಯಿಂದ ಒಂದು ಅರ್ಧ ತಾಸು ಲೇಟ್ ಆದ್ರೆ 10 ಫೋನ್ ಬರ್ತಾವೆ. ಯೂಶುವಲಿ 9 ಗಂಟೆ ಬರೋ ವ್ಯಕ್ತಿ 10-11 ಗಂಟೆ ಬರದೇ ಇದ್ರೆ ಮನೆಯಿಂದ ಏನ್ ಮಾಡ್ತಾರೆ, ನಿಮ್ಗೆ 20 ಸಲ ಕಾಲ್ ಮಾಡ್ತಾರೆ, ಎಲ್ಲಿದ್ರೆ ಏನಾಯ್ತು ಅಂತ ಕೇಳ್ತಾರೆ. ಸೊ ನಿಮ್ಗೆ ಏನಾರ ಅಚಾತುರ ಆದ ಕಡೆ ಏನಾಗುತ್ತೆ, ಅಚಾತುರ ಆಗ್ಬಾರ್ದು ಏನಾಗುತ್ತೆ, ಸಿಂಪಲ್ ಆಗ್ತದೆ. ಪ್ರತಿ ವರ್ಷ 10 ಲಕ್ಷ ಗಟ್ಟಲೆ ಗಾಡಿ ಹೊರಬಿಡ್ತಾರೆ. ಪ್ರತಿ ವರ್ಷ ನೀವು ನೋಡ್ರಿ ದೀಪಾವಳಿ ಪಾಡ್ಯ ಮನೆ ಎಷ್ಟು ವಿವಾದಿಗೆ ಎಷ್ಟು ಗಾಡಿ ಹೊರಬಿಡ್ತಾರೆ. ರೋಡ್ಗಳು ಸೇಮ್ ಇದೆ, ರೋಡ್ಗಳು ಚೆನ್ನಾಗಿದೆ, ಗಾಡಿಗಳ CC ಸಂಖ್ಯೆಗಳು ಬರೋದು ಹೆಚ್ಚಾಗಿದೆ, ಸ್ಪೀಡ್ ಪಡೆಯೋದು ಅಷ್ಟೇ ಹೆಚ್ಚಾಗಿದೆ, ವೈಲೇಷನ್ ಮಾಡೋ ಸಂಖ್ಯೆನೂ ಅಷ್ಟೇ ಹೆಚ್ಚಾಗಿದೆ. ಸೊ ರೂಲ್ಸ್ ಗಳನ್ನ ಫಾಲೋ ಮಾಡಿ ಖಂಡಿತವಾಗಿ ಕೆಲಸ ಮಿನಿಮಮ್ 10,000 ರೂಪಾಯಿ ಇತ್ತು ಫೈನ್. ಮಿನಿಮಮ್ 10,000 ಫೈನ್ ಇತ್ತು. ಸೊ ಈಗ ಒಂದು ಎರಡನೇದ್ದು, ಈಗ 7 ಗಂಟೆಗೆ ಇದನ್ನ ಮಾಡ್ತಾರೆ, ಅದು ಮಾಡ್ತಾರೆ ಬಾರ್ಗಳು ಅಂತಂದ್ರೆ ಪರ್ಟಿಕ್ಯುಲರ್ ಬೇಡ. ಒಂದು ವಿಡಿಯೋ ಮಾಡ್ಕೊಂಡು ಹಾಕೋದು ಸಾಕಿಲಿಕ್ಕಿಂತ ಒಂದು ಬಾರ್ ಅಂತಂದ್ರೆ ನಾವೇ ಹೋಗಿ ರೇಡ್ ಮಾಡಿ ನಾವೇ ಲೈಸೆನ್ಸ್ ಕ್ಯಾನ್ಸಲ್ ಬಿಡ್ತೀವಿ. ಲೈಸೆನ್ಸ್ ಯಾಕಂತಂದ್ರೆ ವೇಗವಾಗಿ ನಾವು ಮಾಡ್ಲಕ್ ಬರಲ್ಲ. ಆಮೇಲೆ ಪ್ರತಿ ದಿವಸ ನಾವು ಅದನ್ನ ಪ್ರತಿ ದಿವಸ ಎಲ್ಲ ತಿರುಗಾಡಕ್ ಆಗಲ್ಲ. ಯಾಕಂದ್ರೆ ನಮ್ಮ ಹಲವಾರು ಕೇಸ್ಗಳು ಇರ್ತವೆ, ಹಲವಾರು ಅಲ್ಲಿ ಅರ್ಜಿಗಳು ಕೊಟ್ಟಿರ್ತಾರೆ, ಹಲವಾರು ಬಗೆಯವರು ಒಂದೇ ಬರಲ್ಲ. 60 ಹಳ್ಳಿಗಳ ಬೇರೆ ಬೇರೆ ಬಂದಿರ್ತಾರೆ. ಹೂವಿನ ಸುಮಾರು 3 ಲಕ್ಷ ಜನಸಂಖ್ಯೆ ಇದಿರ್ತದೆ. ಸೊ ಅದಾಗಿ ಪರ್ಟಿಕ್ಯುಲರ್ ಯಾವುದೇ ಸಮಸ್ಯೆ ಇದ್ರ ಇಂತಿಂತ ಓಣಿಯಲ್ಲಿ, ಇಂತಿಂತ ವ್ಯಕ್ತಿ, ಇಂತಿಂತ ಸ್ಥಳದಲ್ಲಿ ಅಥವಾ ಇಂತಿಂತ ಬಾರು, ಇಂತಿಂತ ಏರಿಯಾದಲ್ಲಿ ಅಂತಂತಂದ್ರೆ ನಾವು ಹೆಸರು ಬೇಡ, ಇದು ಬೇಡ, ನಾವು ಖಂಡಿತವಾಗಿ ಹಲವಾರುಗಳನ್ನ ಮಾಡ್ತೇವೆ. ಈ ನಿನ್ನೆ ನಾವು 5 ರೇಡ್ ಮಾಡಿದ್ದೇವೆ. ನಿನ್ನೆ ಒಂದೇ ದಿವಸದಲ್ಲಿ ನಾವು ಏನ್ ಮಾಡಿದ್ದೇವೆ, 5 ರೇಡ್ಗಳನ್ನ ಮಾಡಿದ್ದೇವೆ. ಸೊ ನಮ್ಮ ಕೆಲಸ ಪೊಲೀಸ್ ಕೆಲಸ. ಇನ್ನ ಯೂತ್ಗಳಲ್ಲಿ ಇರ್ತೈತಿ ಈ ಡ್ರಿಂಕ್ಸು, ಇದನ್ನ ನಾವು ನಮ್ಮ ಸೆಲ್ಫ್ ಕಂಟ್ರೋಲ್ ಮಾಡಬೇಕು. ನಮ್ಮ ಸೆಲ್ಫ್ ಕಂಟ್ರೋಲ್ ಅನ್ನು ನಾವು ಮಾಡ್ಬೇಕು. ಈ ಬಾರ್ ಮಂದು ಹೋದವರೆಲ್ಲ ಕುಡಿಬೇಕಂತೇನಿಲ್ಲ, ಬಾರ್ ಮಂದು ಹೋದವರೆಲ್ಲ ಕುಡಿಬೇಕಂತೇನಿಲ್ಲ. ಸೊ ಅದನ್ನು ಸಮಾಜದಲ್ಲಿ ಅದು ಒಂದು ಹೋಗುವಾಗ ಒಳ್ಳೇದು ಸಿಗುತ್ತೆ, ಕೆಟ್ಟದ್ದು ಸಿಗುತ್ತೆ. ನಮ್ಮ ಸೆಲ್ಫ್ ಕಂಟ್ರೋಲ್ ನಾವು ಇಟ್ಕೊಂಡು ನಮ್ದು ಯಾವ್ದು ಒಳ್ಳೇದದ ಅದನ್ನ ಆಯ್ಕೆ ಮಾಡ್ಕೋಬೇಕು. ಈ ರೋಡ್ ಪಾರ ಲೇಟಿಲ್ಲ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಆಫ್ ಹಿಂದೂಸ್ತಾನ್.